ಈಗ ಸತ್ಯ ಅರ್ಥ ಮಾಡ್ಕೋಬೇಕು. ಅಕ್ಷರದಲ್ಲಿ ಕಾಣಿಸ್ತಾ ಇದೆ, ಮೆದುಳಿಂದ ಏನೇನು ಸಮಸ್ಯೆ ಇದೆ ಅಂತ ಅಲ್ಲೇ ಕಾಣಿಸ್ತಾ ಇದೆ, ಕರಳಲ್ಲಿ ಏನೇನು ಸಮಸ್ಯೆ ಆಗುತ್ತೆ ಅಲ್ಲೇ ಕಾಣ್ತಾ ಇದೆ. ಸೂಕ್ಷ್ಮಾಣುಗಳ ಪಲ್ಲಾಟ ಅಂದರೆ ನಮಗೆ ಬೇಡದೇ ಇರತಕ್ಕಂತಹ ಸೂಕ್ಷ್ಮಾಣುಗಳ ಪಲ್ಲಾಟ ಅಂದರೆ ನಮ್ಮನ್ನು ಆಟ ಆಡಿಸುತ್ತೆ. ಯಾವುದು? ಕರಳು. ಅದು ಮೇಲ್ಗಡೆ ತಿಳ್ಕೋಬೇಕು. ಮುಖ್ಯವಾಗಿರ್ತಕ್ಕಂಥದ್ದು ಬೆನ್ನಿನ ಭಾಗ, ಅಂಗಾಂಗಗಳನ್ನು ಹೇಗೆ ನಾವು ಇಟ್ಕೋಬೇಕು ಅಂದರೆ ಎಲ್ಲ ಡೊಂಕ ಪಂಕ ಕುತ್ಕೊಳ್ಳೋದಕ್ಕೆ ಇದೇ ಮೂಲ ಕಾರಣ. ಯಾರೇ ಮನೆಯಲ್ಲಿ ಮಕ್ಕಳು ದೊಡ್ಡವರು ಯಾರೇ ಆಗಲಿ ನೇರವಾಗಿ ಕುತ್ಕೊಳ್ಳೋ ಅಭ್ಯಾಸ ಇಲ್ಲ. ಈಗ ಈ ಎರಡು ಸತ್ಯವನ್ನು ಪ್ರತಿಯೊಬ್ಬರು ಕೂಡ ನಿಂತ್ಕೊಂಡು ಯೋಚನೆ ಮಾಡಬೇಕು, ಎಷ್ಟು ಸತ್ಯವಾಗಿದೆ ಅಂತಕ್ಕಂಥದ್ದು. ಈ ಕರಳು ಮತ್ತು ಮೆದುಳು ಎಷ್ಟು ಸಾಕು ವಿವರ ಕೊಡೋಣ. ಈ ಕರಳು ಮತ್ತು ಮೆದುಳನ್ನು ಯಾಕೆ ನಾವು ಗುರುತಿಸ್ಬೇಕು? ನಾವೇನು ಅನ್ಕೊಂಡಿದೀವಿ ಹೇಳಮ್ಮ? ದೇವ್ರು ಕೊಟ್ಟವನೇ. ಹೌದು, ದೇವ್ರು ಕೊಟ್ಟವನೇ. ಶೋರೂಮಲ್ಲಿ ಗಾಡಿ ತಗೋತೀಯ, ಡ್ರೈವಿಂಗ್ ಬರ್ದರೆ ಏನು ಮಾಡೋಣ? ಗಾಡಿನಲ್ಲೇ ನಿಲ್ಲಿಸಿರ್ಬೇಕಷ್ಟೇ. ಹಾಗೆ ನಮ್ಮ ಜನ ತಿಳ್ಕೊಳ್ಳೋದೇನು ಅಂದರೆ, ದೇವರು ಹಚ್ಕೊಟ್ಟಾಗ ಅನುಕೂಲವಾಗಿ ನಾನು ಒಂದು ಒಳ್ಳೆ ಗಾಡಿ ತಗೊಂಡು ನಿಮ್ಮ ಡ್ರೈವಿಂಗ್ ಬರುತ್ತಾ? ಇಲ್ಲ. ಮತ್ತು ಗಾಡಿ ವ್ಯಾಲ್ಯೂ ಏನು ಗೊತ್ತಾಗುತ್ತೆ? ಹಾಗೆ ನಾವು ಮಗುವನ್ನು ಪಡ್ಕೋತೀವಿ. ನಾವು ಕೂಡ ಹುಟ್ಟಿದ್ದೀವಿ ಅಲ್ವಾ? ನಮಗೂ ಗೊತ್ತಿಲ್ಲ, ಮಗುಗೂ ಗೊತ್ತಿಲ್ಲ. ಇದಕ್ಕೆ ಕಾರಣ ಎಷ್ಟಂದರೆ, ನಿದ್ರೆ ಅದೃಷ್ಟ ಇರೋದು ಯಾರಿಗೆ ಅಂದರೆ, ಒಳ್ಳೆ ನಿದ್ದೆ ಬರೋರಿಗೆ ಮಾತ್ರ ಅದೃಷ್ಟವಂತರು. ಹಂಗಂತ ಬೆಳಗ್ಗೆ ಸಾಯಂಕಾಲ ನಿದ್ದೆ ಮಾಡೋರಿಗೆ ದರಿದ್ರ ಅದು. ಇನ್ನು ಕೆಲವು ಅದರಲ್ಲೇ ಕಾಯ್ತಿರ್ತಾರೆ, ಸ್ವಾಮಿ ನಾನು ಎಲ್ಲಿ ಕೂತ್ಕೊಳ್ಳಿ, ಎಣ್ಣೆ ಮೇಲೆ ಅಲ್ಲೇ ಮಲ್ಕೊಂಡ್ಬಿಡ್ತೀನಿ, ನಾನು ಬಸ್ಸಲ್ಲಿ ಹೋದ್ರೆ ಅಲ್ಲೇ ಮಲ್ಕೊಂಡ್ಬಿಡ್ತೀನಿ. ದರಿದ್ರ ನಿದ್ದೆ ಅದು. ಹೌದು. ಸಮಯಕ್ಕನುಸಾರವಾಗಿ ನಿದ್ದೆ ಬರುವುದು ಅದೃಷ್ಟವಂತರಿಗೆ ಮಾತ್ರ. ಮಕ್ಕಳಾದಿಯಾಗಿ ಮಕ್ಕಳು ಮಲಗಿಸ್ಬೇಕಾದ್ರೆ ಕೆಲವು ಅಪ್ಪ ಅಮ್ಮ ಏನು ಕಷ್ಟಪಡ್ತಾರೆ ಅಂದರೆ, ಅದು ಮಲಕ್ಕಳಂಗಿಲ್ಲ, ಅಪ್ಪ ಅಮ್ಮ ಮಲಗಂಗಿಲ್ಲ. ಏನು ಹೇಳ್ತೀಯಾ? ಹೌದು. ಅದಕ್ಕೆ ನಿದ್ದೆ ಬರೋದು ಮಧ್ಯರಾತ್ರಿ ಆಗ್ಬೋದು. ಅದಕ್ಕೋಸ್ಕರ ಗಂಡ ಹೆಂಡತಿ ಬೆಳಗ್ಗೆ ಜಗಳ ಮಾಡ್ತಾರೆ. ನಿನ್ನಂಗೆ ಹುಟ್ಟುಬಿಡ್ತು ಅಂತ ಹೆಂಡತಿ ಹೇಳ್ತಾಳೆ, ನಿನ್ನಂಗೆ ಹುಟ್ಟುಬಿಡ್ತು ಅಂತ ಗಂಡ ಹೇಳ್ತಾನೆ. ಇಲ್ಲಿ ಇಬ್ಬರಂಗೆ ಹುಟ್ಟೈತೆ ಅಂತ ಇಬ್ಬರು ಒಪ್ಕೊಳ್ಳಲ್ಲ. ನಿಜ. ಅವನಿಗೆ ಹೇಳೋದು, ಅವನು ಇವಳಿಗೆ ಹೇಳೋದು. ಸೊ ಈ ರೀತಿಯಾಗಿರ್ತಕ್ಕಂತಹ ಬೆಳಿಗ್ಗೆ ಎದ್ದಾಗ ಹೆಂಡ್ತಿನೂ ಹೇಳೋಕ್ಕಾಗಲ್ಲ ಲೇಟು, ಗಂಡನೂ ಹೇಳೋಕ್ಕಾಗಲ್ಲ ಲೇಟು, ಆದರೂ ಡ್ಯೂಟಿಗೆ ಹೋಗಬೇಕು, ಹೇಳಲೇಬೇಕು. ಎದ್ದ ಮೇಲೆ ಮನಸ್ಸು ಚೆನ್ನಾಗಿರಲ್ಲ, ಜಗಳ ರಂಪ ನಡೆಯುತ್ತೆ. ಆದರೆ ಇದನ್ನು ನಾವು ಎಲ್ಲಿವರೆಗೂ ಎಳ್ಕೊಂಡು ಹೋಗ್ತೀವಿ? ಆಯುಸ್ ಕಮ್ಮಿ ಆಗುತ್ತಾ ಇಲ್ವಾ? ಆಗುತ್ತೆ. ಇದಕ್ಕೆ ಎರಡು ವಿಧದಲ್ಲಿದೆ. ಅದೃಷ್ಟವಂತ ನಿದ್ದೆ ಮಾಡ್ತಕ್ಕಂಥವ್ರಿಗೆ ದೀರ್ಘಾಯುಸ್ವಂತರಾಗಿ ಸಾಯ್ತಾರೆ. ಅದೃಷ್ಟವಂತರು ನಿದ್ದೆ ಚೆನ್ನಾಗಿ ಬಂದಾಗ ಏನಾಗತ್ತೆ ಅಂದ್ರು, ಮೌನವನ್ನು ಜಾಸ್ತಿಯಾಗಿ ಅನುಸರಿಸ್ತಾರೆ ಅವರು. ಚೆನ್ನಾಗಿ ನಿದ್ದೆ ಮಾಡಿದರು ಜಾಸ್ತಿಯಾಗಿ ಸಿಕ್ಕಾಬಟ್ಟೆ ಮಾತಾಡಕ್ ಹೋಗಲ್ಲ. ಕೆಲವು ಮಕ್ಕಳನ್ನ ಮಾತಾಡ್ಸೋ ಮೇಲೆ ಬಿದ್ದುಬಿಡ್ತಾರೆ. ಹೌದು, ಏನು ಇಷ್ಟೊಂದು ಮಾತಾಡುತ್ತೆ ಅಂತ. ಅದಕ್ಕೆ ಮೋಷನ್ ಪ್ರಾಬ್ಲಮ್ ಇದೆ ಅಂತ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ. ನನ್ನ ಮಗ ತುಂಬ ಹೈಪರ್ ಆ್ಯಕ್ಟಿವ್ ಅಂತಾರೆ. ನನಗೆ ಎಷ್ಟು ಸಿಟ್ಟು ಬರುತ್ತೆ ಅಂದರೆ, ಹೈಪರ್ ಆ್ಯಕ್ಟಿವ್ ಅಂತೆ, ಹುಚ್ಚುಚ್ಚಂಗೆ ಆಡ್ತಿರ್ತದೆ ಅದು. ಇವ್ರು ಅನ್ಕೊಳ್ತಾರೆ ಮಗ ಅಲ್ಲ, ಇವ್ರ ಮಗು ಅಲ್ವಾ, ನನ್ನ ಮಗು ತುಂಬ ಆಕ್ಟಿವ್ ಆಗಿದ್ದಾನೆ, ತುಂಬ ಚೆನ್ನಾಗಿ ಓದ್ತಾನೆ. ಈಗ ಹೇಳದ್ನಲ್ಲ, ಮೇಡಮ್ ಲವ್ ಮಾಡೋದು, ಆ ಥರ ಓದ್ಬಿಟ್ಟು ಮೇಡಮ್ ಲವ್ ಮಾಡೋದು ಏನಕ್ಕೆ ಬೇಕದು ಅಲ್ವಾ? ಹಾಗಾಗಿ ನಾವು ಅರ್ಥ ಮಾಡ್ಕೊಂಡಿಲ್ಲ. ಯಾಕೆ ಈ ಮಾತಿದ್ರೆ ಲವ್ ವಿಷಯ ತರ್ತಾ ಇದ್ದೀನಿ ಅಂದರೆ, ನಮ್ಮ ಜನಕ್ಕೆ ಸ್ವಲ್ಪ ಅರ್ಥ ಆಗಲಿ ಅಂತ ಆಡೋ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ. ಶಾಸ್ತ್ರ ಎಲ್ಲರೂ ಹೇಳ್ತಾರೆ, ಆ ಶಾಸ್ತ್ರ ಕೇಳಿ ನಮಗೇನು ಆಗಿಲ್ಲ, ವರ್ಕೌಟ್ ಆಗಿಲ್ಲ. ಇಲ್ಲಿ ರಿಯಾಲಿಟಿಗೆ ಬಂದ್ಬಿಡೋಣ, ಓಪನ್ ಮಾರ್ಕೆಟ್ಗೆ ಬಂದ್ಬಿಡೋಣ, ಫೀಲ್ಡ್ಗೆ ಬಂದ್ಬಿಡೋಣ. ನೀನು ಏನು ತಿಳ್ಕೊ, ನಾನು ಏನು ಹೇಳ್ತೀನಿ ಅಂದರೆ, ಈ ಸತ್ಯವನ್ನು ನೀವು ವಿಮರ್ಶೆ ಮಾಡಿಕೊಂಡಾಗ ಜೀವನ ಸತ್ಯ ಅರ್ಥ ಆಗತ್ತೆ. ಅದಕ್ಕೋಸ್ಕರವಾಗಿ ನಾವು ನಿದ್ದೆ ಬರೆಸ್ಕೊಳ್ಳೋ ರೀತಿ ಯಾರು ನಿದ್ದೆ ಮಾಡ್ತಾರೆ, ನಿದ್ದೆ ಬರೆಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರಲ್ಲಮ್ಮ, ನನ್ನ ನಿದ್ದೆ ಬರ್ತಾ ಇಲ್ಲ, ಏನಾದ್ರು ಒಂದು ಮಾಡಬೇಕು ಅಂತಾರಲ್ಲ, ಇವರು ದುರಾದೃಷ್ಟವಂತರು. ಆಸ್ತಿ ಇದೆ, ದಾಂಪತ್ಯ ಇದೆ, ಒಳ್ಳೆ ರೀತಿ ಸ್ಟೇಜಲ್ಲಿ ಇದ್ದೀರಾ, ಆದರೂ ನಿದ್ದೆ ಬರಲ್ಲ ಅಂದ ಮೇಲೆ ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ, ಮೇಲೆ ಬೀಳ್ತಾರೆ. ಗಂಡ ಹೆಂಡತಿ ಚೆನ್ನಾಗಿರಲ್ಲ, ಕುಟುಂಬ ಚೆನ್ನಾಗಿರಲ್ಲ, ಆರೋಗ್ಯ ಮೊದಲೇ ಕೆಟ್ಟಿರುತ್ತೆ, ಜಡಕ್ಕಂತ ಎಲ್ಲೋ ಹಾರ್ಟ್ ಅಟ್ಯಾಕೋ ಇನ್ನೊಂದು ಆಗಿ ಸಾಯ್ತಾರೆ. ಈ ದುರ್ಮರಣಗಳೀಗ ಜಾಸ್ತಿ ಇದೆಯಂತೆ ಇಲ್ಲ ಅಂತೆಮ್ಮ? ಇದೆ. ಹೌದು. ಮಕ್ಕಳಿಂದ ಹಿಡಿದು ಹಾರ್ಟ್ ಅಟ್ಯಾಕ್ ಅನ್ಬೋದು, ಏನೇ ಆಗಿರ್ಬೋದು. ಈ ದುರ್ಮರಣಗಳಿಗೆ ಕಾರಣ ಏನು ಅಂತ ಯಾಕೆ ತಿಳ್ಕೊಳಕ್ಕಾಗಿಲ್ಲ ಅಂತಕ್ಕಂಥ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಇದಕ್ಕೇನು ಅಂದರೆ, ಏನೋ ಆಯಿತು ಸಾಯಿತು ಅಂತ ಶಾಸ್ತ್ರಗಳವ್ರು ಹೇಳ್ತಾರೆ. ಏನಕ್ಕಾಯಿತು, ಕಾರಣ ಏನು, ಏನಕ್ಕೆ ನಡೀತು ದುರಂತ, ದಯವಿಟ್ಟು ಕೇಳಿ. ನೀವು ಕೇಳಿದವ್ರು ಹೇಳಕ್ಕೆ ಬರೋದು ಇಲ್ವಲ್ಲ, ಹೇಳೋದೆಲ್ಲ ಬಂತು, ಸತ್ರು ತಿಥಿ ಮಾಡ್ರಿ ಅಂತ ಅಷ್ಟೇ ಹೇಳೋದು. ಆ ಕಾರಣದಿಂದಾಗಿ ನಾವು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಸತ್ಯವಾದ ಒಂದು ವಿಚಾರ ಯಾವುದು ಅಂದರೆ, ನಿದ್ದೆಯನ್ನು ಅದೃಷ್ಟವಂತರಿಗೆ ಮಾತ್ರ ನಿದ್ದೆ ಬರೋದು ಅಂತ ಹೇಳಿದ್ದೀನಲ್ಲ, ಈ ಸತ್ಯ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಿಮ್ಮ ಮಕ್ಕಳು ನಿದ್ದೆ ಮಾಡ್ತಾ ಇಲ್ಲ ಅಂದರೆ ತಿಳ್ಕೊಳ್ಳಿ, ನಿಮ್ಮ ಟಾರ್ಚರ್